ಮ್ಯಾಮ್, ಈಗ ಮುಂದೆ ಬರ್ತಾ ಇರುವಂತಹ ಸ್ಪರ್ಧಿ ಅವರೊಂದು ಇಮೋಷನಲ್ ಹಾಡ್ತಾರೆ. ಅದು ದುಃಖದಿಂದ ಹಾಡ್ತಾರೋ, ಅತಿ ದುಃಖದಿಂದ ಹಾಡ್ತಾರೋ, ಖುಷಿಯಿಂದ ಹಾಡ್ತಾರೋ, ಎಕ್ಸೈಟ್ಮೆಂಟ, ಸರ್ಪ್ರೈಸ, ಅದನ್ನೆಲ್ಲ ನಾವು ಕಂಡುಹಿಡಿಬೇಕು. ಅದೇ ನಮಗೆ ಟಾಸ್ಕು. ನಿಮಗೆ ಕಷ್ಟ ಕೊಡೋ ಒಂದು ಸ್ಪರ್ಧಿ ಬೇಕು ಅಂತ ಹೇಳಿದ್ರಲ್ಲ, ಇವ್ರಿಗಿಂತ ಕಷ್ಟ ನಿಮ್ಗೆ ಯಾರು ಜೀವನದಲ್ಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ತೇರು ಸಿಂಗಾರ ಕಳಸ ಬಂಗಾರ ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ಇನ್ನೋಸೆನ್ಸ್ಗೆ ಕಾಂಪಿಟೇಷನ್ ಕೊಡೋ ಅಂಥ ನಮ್ಮ ಚೋಟ್ ಮೆಣಸಿನ್ಕಾಯಿ ಶಿವು ಅವರು. ಬನ್ನಿ ಜೋರ್ ಚಪ್ಪಾಳೆ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ಹುಲಿಯ ಸಿಂಗಾರ ಗಿರಿಯ ಮೇಲೆ ಮಾದೇವನ ಸಾಕಾರ. ಹುಲಿಯ ಸಿಂಗಾರ ಗಿರಿಯ ಮೇಲೆ ಮಾದೇವನ ಸಾಕಾರ. ನಿಮ್ಮ ಸಣ್ಣ ತೆರಿನ ಮೇಲೆ ಮಾದೇವನ ಸಾಕಾರ. ಅಣ್ಣ ಮದಯ ನಿಮ್ಮ ಸಣ್ಣ ತೆರಿನ ಮೇಲೆ ಮಾದೇವನ ಸಾಕಾರ. ಅಣ್ಣ ಮದೇವ ಹೊರಗವರೆ ಸ್ವಾಮಿ ನೀವೇ ಆಧಾರ. ಹಿರಿಯ ಮದೇವ ಹೊರಗವರೆ ಸ್ವಾಮಿ ನೀವೇ ಆಧಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ಹುಲಿಯ ಸಿಂಗಾರ ಹಿರಿಯ ಮೇಲೆ ಮಾದೇವನ ಸಾಕಾರ. ಹುಲಿಯ ಸಿಂಗಾರ ಹಿರಿಯ ಮೇಲೆ ಮಾದೇವನ ಸಾಕಾರ. ಮಕ್ಕಳಿಲ್ಲ ಎಂದು ದುಃಖದಿಂದ ಬಂದಿರುವೆ ಮಾದೇವನ ಸಾಕಾರ. ಮಕ್ಕಳಿಲ್ಲ ಎಂದು ದುಃಖದಿಂದ ಬಂದಿರುವೆ ಮಾದೇವನ ಸಾಕಾರ. ಈ ಮಕ್ಕಳ ವರವ ಕರುಣಿಸು ದೇವ ನೀವೇ ಆಧಾರ. ಈ ಮಕ್ಕಳ ವರವ ಕರುಣಿಸು ದೇವ ನೀವೇ ಆಧಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ಬೆಟ್ಟಕ್ಕೋದವರಿಗೆ ಅಟ್ಟಿ ಎಂಬಲಬೇಕು ಮಾದೇವನ ಸಾಕಾರ. ಬೆಟ್ಟಕ್ಕೋದವರಿಗೆ ಅಟ್ಟಿ ಎಂಬಲಬೇಕು ಮಾದೇವನ ಸಾಕಾರ. ಬೆಟ್ಟಾದ ಮದೇವ ಗತಿಯೆಂದು ಹೋದರೆ ನೀವೇ ಆಧಾರ. ಗಿರಿಯ ಮದೇವ ಗತಿಯೆಂದು ಹೋದರೆ ನೀವೇ ಆಧಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ.
ಚಪ್ಪಾಳೆ. ಶಿವು ನೀನೇ ಬಂಗಾರ ಕಣೋ. ಅಲ್ಲಿ ಇದ್ದೇನು ಹೊಡೆದ್ಗಿಡ್ದು ಹೋಯ್ತೇನೋ ಲಾಸ್ಟಲ್ಲಿ. ಏನು ಆ ಲೆವೆಲ್ಗೆ ಫುಲ್ ಜೋಶಲ್ಲಿ. ಖುಷಿ ಆಯ್ತಾ? ಹ್ಞೂ ಮೇಡಮ್. ಮೇಡಮ್ ಹಿಡ್ಕೊಳ್ಳಿ ನಾವು ಆಯ್ತು ಹೊಡಿಯೋ. ಆಯ್ತು. ಕಾಮನ್ ಅದು ಬನ್ನಿ. ಸೂಪರ್. ಅದು ಅದು ಡಾನ್ಸ್ ಅಂತೆ. ಡಾನ್ಸ್ ಮಾಡ್ಬೇಡ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ದೃಶ್ಯವನ್ನು ನೋಡಲಾರ ಸುಮಾರ. ಏನ್ ಮಾಡ್ದ ಅದು ಚಿನ್ನ? ಮೇಡಮ್ ಅದು ಹುಲಿ ಕುಂಟ ಅನ್ಕೊಂಡು ಹುಲಿ ಕುಂಟ ಎಲ್ಲರಿಗೂ ಭಯ ಪಡಿಸ್ದಲ್ಲೋ. ಹಾ ನಮ್ಮ ಸೈಡು ಕುಂಟ, ಹಾ ಆಮೇಲೆ ಹುಲಿ ಕುಂಟ ಅದೆಲ್ಲ ಓಕೆ. ಮಲ್ಕೊಂಡ್ ಮಾಡ್ದಲ್ಲ ನೀನ್ ಪಂಚ ಉಟ್ಕೊಂಡಿದ್ಯಾ ಅನ್ನೋದು ಮರ್ತೋಗಿದ್. ನಮ್ಮ ಹೆಣ್ಮಕ್ಳೆಲ್ಲ ಇದಾರಲ್ಲಿ ಭಯ ಪಡಿಸ್ತಾ ಇದ್ದೆ ನೀನ್ ಅವ್ರಿಗೆಲ್ಲ. ಕಲೆ ಬಂದ್ರೆ ಏನ್ರ ಮೇಲೂ ಜ್ಞಾನ ಇರಲ್ಲ. ಸ್ವಲ್ಪ ಪಂಚೆ ಮೇಲಾದ್ರೂ ಇರ್ಲಿ ಕಣೋ. ಓಕೆ. ಒಟ್ಟಾರೆ ಹಾಡು ಕುಣಿತ ಇದು ಮ್ಯಾಟ್ ಗೀಟ್ ಎಲ್ಲ ದೂರ ಮಾಡಿ ಕ್ಯಾಮ್ರಾಮನ್ಗೆ ಮತ್ತೆ ನಮ್ಮ ಮ್ಯೂಸಿಷಿಯನ್ಸ್ಗೆಲ್ಲ ಭಯ ಪಡಿಸಿ ಏನೋ ಒಂದು ಮಾಡ್ದ. ಅರ್ಚನಾ ಮ್ಯಾಮ್ ಹೇಳಿ. ಅಲ್ಲ ಹುಲಿ ಕುಣಿತ ನೋಡಿದ್ದೆ ನಾನು. ಅಲ್ಲ ಇಲಿ ಕುಣಿತ ಇವತ್ತು ನೋಡ್ದೆ. ಇವನ್ ನೋಡಿದ್ರೆ ಅಳಿಲ್ ನೋಡ್ದಂಗ ಆಗತ್ತಂಗೆ. ಅಳಿಲ್ಗೆ ಹುಲಿ ವೇಷ ಹಾಕ್ಬಿಟ್ಟು ಕುಣಿಸಿದ್ರೆ ಹೆಂಗಿರತ್ತ ಹಂಗೆ. ಏನೋ ಅವ್ನ ಕೈಗೆ ಉಳ್ದಿದ್ಯಾ ಏನಾರು ಹೋಯ್ತಾ? ಆ ಥರ ಕಚ್ಕೊಂಡೆಲ್ಲೋ ಮೇಡಮ್. ಅದೇ ಅಭ್ಯಾಸ ಕಚ್ಕೊಂಡು ಅಭ್ಯಾಸ. ಮಕ್ಳಿಗೆಲ್ಲ ಹೇಳ್ಕೊಡ್ತೀನಿ. ಮಕ್ಳಿಗೆಲ್ಲ ಕಚ್ತ್ಯಾ? ಪ್ರಾಕ್ಟೀಸಲ್ಲಿ ಮಕ್ಳಿಗೆ ಹೇಳ್ಕೊಡ್ತೀನಿ. ಹೌದಾ? ಇವತ್ತು ಆ್ಯಕ್ಚುಲಿ ಬರ್ತಿದ್ದಂಗೆ ನೀನು ಮೈಕಾರಂಗೆ ಹೋಗೆ ಅಂತ ಅನ್ಸ್ತಿಯಲ್ಲ. ಮೈಕಾರಲ್ಲ, ಫಸ್ಟ್ ಮೈಕ್ ಬಾಯಿ ಇಟ್ಕೊಂಡು ಆಡೋ. ನೀನು ನುಡಿಸೋ ಭರದಲ್ಲಿ ಆ್ಯಕ್ಚುಲಿ ನೀನು ತುಂಬ ಚೆನ್ನಾಗಿ ನುಡಿಸ್ದಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ನುಡಿಸ್ದಿ. ಆ ಕೊನೆಯಲ್ಲಿ ಯಾವ ಸ್ಪೀಡಲ್ಲಿ ನುಡಿಸ್ದ ಅವನು. ಬಟ್ ನೀನು ನುಡಿಸೋ ಭರದಲ್ಲಿ ನಾನು ಬೆಂಡ್ ಆಗ್ತಾ ಇದ್ದೀನಿ ಹಿಂಗೆ ಅಂದ್ರೆ ಮೈಕ್ ಬರ್ತಾ ಇಲ್ಲ ಇವನು ಅಂತ. ನಿನ್ಗೆ ಎಷ್ಟು ಸಲ ನಾವು ಕರೆಯೋದು ಹಿಂಗೆ ಬಾರೋ ಮೈಕ್ ಮುಂದೆ ಬಾರೋ ಅಂತ. ಒಳ್ಳೆ ಹುಡ್ಗ ಕಣ ನೀನು. ಮೇಡಮ್ ಹಾ ನೀವ್ ಹೇಳಿದ್ದೆಲ್ಲ ಈ ಕಿವಿನ ಕೇಳಿಸ್ಕೊಂಡು ಇಲ್ಲಿ ಬಿಡ್ತೀನಿ ಮೇಡಮ್. ನೆಕ್ಸ್ಟ್ ನಂದೊಂದು ರಿಕ್ವೆಸ್ಟ್ ಮೇಡಮ್. ನಿಂದು ಕಿರಣ್ದು ಜುಗಲ್ ಬಂದಿ ಬರೀ ನೀವಿಬ್ರೆ ಆಯ್ತಾ? ನೀನು ಇನ್ಮೇಲೆ ನೆಕ್ಸ್ಟ್ ಆಡಕ್ ಬರ್ತಾ ಮೂಗ್ ಕಳ್ಚಿಟ್ಬಿಟ್ಟು ಬಾ ಆಡಕ್ಕೆ. ಆಯ್ತು ಮೇಡಮ್. ಸರಿ ನಾನ ಬಂಗಾರ ನೀನ ನಾರ ಭೂಮಿಯ ಚಿಂಗಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ಬರೀ ಮೂಗಲ್ಲಿ ಆಡ್ತಿಲ್ಲೋ. ಸ್ವಲ್ಪ ಬಾ. ಹ್ಞೂ ಮೇಡಮ್ ಅಲ್ಲ, ಇನ್ಮೇಲೆ ಆಡಲ್ಲ ಮೇಡಮ್ ಅಂತ ಹೇಳು. ಆಯ್ತು, ಇನ್ಮೇಲೆ ಮೂಗಲ್ ಆಡಲ್ಲ ಮೇಡಮ್. ಇವನ್ ಏನ್ ಗೊತ್ತಾ, ರತ್ನನ್ ಪದನ್ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಯಾನೆ. ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅಂತ.
ನೀನು ಇವತ್ತು ಆ್ಯಕ್ಚುಲಿ ಡೀಸೆಂಟಾಗಿ ಹಾಡ್ದೆ. ಹ್ಞೂ ಮೇಡಮ್. ಇದು ಕಳೆದ ಸಂಚಿಕೆಲೆಲ್ಲ ಎಲ್ಲೋ ದುಃಖ ಎಲ್ಲ ನಟಿಸ್ಕೊಂಡು ಸ್ವರ ಎಲ್ಲೋ ನೀನೆಲ್ಲೋ ಆಗಿತ್ತಲ್ಲ, ಆ ಥರ ಆಗಲಿಲ್ಲ ಇವತ್ತು. ಕಳೆದ ಸಂಚಿಕೆ ಕಂಪೇರ್ ಮಾಡಿದ್ರೆ ತುಂಬ ನೀಟಾಗಿ ಹಾಡ್ದಿ ಇವತ್ತು, ಅದಕ್ಕೆ ಕಂಪೇರ್ ಮಾಡಿದ್ರೆ ಆಯ್ತಾ? ಮೇಡಮ್. ಅಯ್ಯೋ ಥ್ಯಾಂಕ್ಸ್ ಮೇಡಮ್. ಇನ್ನು ಚೆನ್ನಾಗಿ ಹಾಡಿನ ಕಡೆ ಗಮನ ಕೊಡು ಆಯ್ತಾ? ನಾವೆಲ್ಲ ನೀನು ಇಲ್ಲಿ ಬಂದು ಹಾಡಿದಾಗ ತುಂಬ ಎಂಜಾಯ್ ಮಾಡ್ತೀವಿ, ನಿನ್ನ ಮುಗ್ಧತೆನ ಎಂಜಾಯ್ ಮಾಡ್ತೀವಿ. ಬಟ್ ಕಾಂಪಿಟೇಷನ್ ನೀನಿನ್ನು ಹೆಚ್ಚು ದಿವಸ ಉಳ್ಕೋಬೇಕು ಅಂತಲೂ ಆಸೆ ಪಡ್ತೀವಪ್ಪ. ಯಾಕಂದರೆ ನೀನು ಇದ್ದಲ್ಲಿ ಸಂತೋಷ ಅಂತ ಹೇಳಿದ್ದೀನಲ್ವಾ, ನಮ್ಗೆ ಆ ಸಂತೋಷ ಇನ್ನೂ ಬೇಕು ಜಾಸ್ತಿ ದಿವಸ. ಸೊ ನೀನು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಹಾಂ, ಇಲ್ಲಾಂದರೆ ಒಳ್ಳೇದಾಗ್ಲಪ್ಪ. ಓಕೆ, ವೇಮಗಲ್ ಸರ್. ಶಿವು, ಸರ್. ನೀನು ಯಾರು ಏನು ಹೇಳಿದ್ರು ನೀನು ಅಪ್ಪಟ ಕಲಾವಿದ ಬಿಡಪ್ಪ. ಎಷ್ಟು ಚೆನ್ನಾಗಿ ವಾದ್ಯ ನುಡಿಸ್ತಾರೆ. ಖುಷಿ ಆಯಿತು. ನಿನ್ನ ಹುಲಿವೇಷ ಮೇಡಮ್ ಹೇಳಿದ್ರು ಏನು ಸಣಕಲ ಇಲಿ ಥರ ಅಂತೇಳಿ, ನೀನು ವೇಷ ಹಾಕೋ ಬಂದು ಎದುರಿಸ್ಬೇಕು ನೋಡಿ ನೆಕ್ಸ್ಟ್ ಯಾವಾಗ ಹಂಗೆ ಎದುರಿಸಿದ್ದಾನೆ ಸರ್ ಎದುರಿಸ್ತಾರೆ. already. ಸುಮ್ಮನೆ ಹಂಗೆ ಹೇಳಿದ್ದಾರೆ. ನೀನು ಆ ವೇಷ ಹಾಕ್ಕೊಂಡು ಬಂದು ಏನಿವತ್ತು ನೀನು ಆ ಒಂದು ಆ್ಯಕ್ಟಿಂಗ್ ಮಾಡ್ದಲ್ಲ, ಅದನ್ನು ತೋರಿಸಿದ್ರೆ ಮೇಡಮ್ಮು ಎದುರ್ತಾರೆ. ನನ್ನ ದೃಷ್ಟಿಯಲ್ಲಿ ಒಳ್ಳೆ ಕಲಾವಿದ ನೀನು, ಅಪ್ಪಟ ಜಾನಪದ ಕಲಾವಿದ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಮುನಿರಾಜು ಸರ್. ನೋ ಕಾಮೆಂಟ್ಸ್. ಥ್ಯಾಂಕ್ಸ್ ಸರ್. ನೋ ಕಾಮೆಂಟ್ಸ್. ನಾನು ಮೇಡಮ್ ಸುಮ್ಮನೆ ಹಂಗೆ ಮಾತಾಡ್ತಿದ್ವಿ. ಮೇಡಮ್ ಇವ್ನು ನೋಡ್ತಿದ್ರೆ ಆ ಗುರು ಶಿಷ್ಯರು ರತ್ನಾಕರರು ಸಂಗೀತ ಪಾಠ ಹೇಳ್ಕೊಡ್ತಿದ್ದಾಗ ಎಂಚಾರೋದ್ವ ನೋಡಿ ಅಂತ ಮೇಡಮ್ ಧ್ವನಿನಲ್ಲಿ ಕೇಳಬೇಕದು. ಹೇಳಿ ಮೇಡಮ್. ಅದರಲ್ಲಿ ಅವನು ಆ್ಯಕ್ಚುಲಿ ಹಾಡುವಾಗಲೂ ಹಾಗೆ ಧ್ವನಿ ಮಾಡ್ತಾನೆ. ಗುರು ಶಿಷ್ಯರಲ್ಲಿ ಅವರು ಸ್ವರ ಹೇಳ್ಕೊಡ್ತಾ ಇರ್ತಾರೆ. ಇಲ್ಲಿ ಸಾ ಪಸ ನಿ ಸಾ ಅಂತ ಗುರುಗಳು ಸ್ವರ ಹೇಳ್ಕೊಟ್ರೆ, ರತ್ನಾಕರ್ ಸಾ ಪಸ ನಿ ಸಾ ಪಸ ಪಸ ಅಂತಿರ್ತಾರೆ. ಇವನು ಸ್ವಲ್ಪ ಹಂಗೆ ಆಡ್ತಾನೆ. ರತ್ನಾಕರ್ ಅವ್ರು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಆ್ಯಕ್ಟರ್ ಅವರು. ನೀನು ಅವ್ರಿಗೆ ತುಂಬ ನೆನಪು ಮಾಡ್ತೀಯಪ್ಪ, ನೆನಪು ಮಾಡ್ಕೊಡ್ತೀಯ. ನೀನು ಸಕಲ ಕಲಾ ವಲ್ಲಭ ಆಗು. ಆ ಎಲ್ಲ ಲಕ್ಷಣಗಳು ಇದೆ ನಿನಗೆ. ಒಳ್ಳೆ ಆ್ಯಕ್ಟರ್ ಆಗಬಲ್ಲೆ ನೀನು, ಒಳ್ಳೆ ವಾದ್ಯಗಾರ, ಹುಲಿವೇಷ ಹುಲಿಗುಂಟ ಮಾಡ್ತೀಯ, ಹಾಡು ಸುಮಾರು ಮಟ್ಟಿಗೆ ಹಾಡ್ತೀಯ. ಅದನ್ನ ಇನ್ನೂ ಇಂಪ್ರೂವ್ ಮಾಡಿಕೊಂಡ್ರೆ ನೀನು ಏನಂತಾರೆ ಕ್ರಿಕೆಟಲ್ಲಿ ಆಲ್ರೌಂಡರ್ ಆಗ್ಬಿಡ್ತೀಯ. ವೆರಿ ಗುಡ್. ಬಟ್ ಜನಪದ ಸಾಹಿತ್ಯನ ತಪ್ಪು ಹಾಡಲಿಲ್ಲ ಅವನು, ಚೆನ್ನಾಗಿ ಹಾಡ್ದ. ಧನ್ಯವಾದಗಳು. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಶಿವು.